ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುವಂತಹ ಸಮಯ ಆರಂಭ ಆಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನಿರೀಕ್ಷೆ ಮತ್ತು ಪ್ರತಿಯೊಂದು ಹೋರಾಟಕ್ಕೂ ಕೂಡ ನಿಮ್ಮನ್ನು ದೊಡ್ಡ ಯಶಸ್ಸಿನ ಕಡೆಗೆ ಕರೆದೊಯ್ಯುವ ಮಾರ್ಗ ಇದಾಗಿತ್ತು ಎಂಬುದು ಈಗ ನಿಧಾನವಾಗಿ ಸ್ಪಷ್ಟ ಆಗ್ತಾ ಇದೆ. ನಿಮ್ಮ ರಾಶಿಯ ಮೇಲೆ ಶುಭ ಗ್ರಹಗಳ ಅನುಕೂಲಕರ ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಹೊಸ ಆಲೋಚನೆಗಳು ಮೂಡ್ತಾ ಇದ್ರೆ ಅದು ನಿಮ್ಮ ಅದೃಷ್ಟ ಜಾಗೃತ ಆಗುತ್ತಿರುವ ಸಂಕೇತ ಆಗಿರ್ಬೋದು. ಕುಟುಂಬದ ವಾತಾವರಣದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಪ್ರೀತಿ ಮತ್ತು ವಿಶ್ವಾಸ ಮತ್ತಷ್ಟು ಬಲವಾಗುತ್ತೆ. ಕುಟುಂಬದ ಸದಸ್ಯರೊಬ್ಬರಿಗೆ ಸಿಗುವ ಒಂದು ಶುಭ ಸುದ್ದಿ ಇಡೀ ಮನೆಯ ಸಂಭ್ರಮಕ್ಕೆ ಕಾರಣ ಆಗ್ಬೋದು. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಶುಭ ಕಾರ್ಯ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ, ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಅವಕಾಶ ಕೂಡ ದೊರೆಯಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗುರುತಿಸಿ ಮೆಚ್ಚುವ ಸಂದರ್ಭ ಕೂಡ ಬರುತ್ತೆ. ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಮತ್ತು ನಿರೀಕ್ಷೆಗಿಂತ ಉತ್ತಮ ಲಾಭ ದೊರೆಯುವ ಯೋಗ ಇದೆ. ಹಣಕಾಸಿನ ವಿಷಯದಲ್ಲಿ ಶುಭ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಬಹುದು ಅಥವಾ ಹೊಸ ಆದಾಯದ ಮೂಲ ಆರಂಭ ಆಗಬಹುದು. ಆದರೆ ಈ ಸಮಯದಲ್ಲಿ ಉಳಿತಾಯಕ್ಕೂ ಮಹತ್ವ ನೀಡುವುದು ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಮನಸ್ಸಿನ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಮತ್ತಷ್ಟು ಬಲವಾಗುತ್ತೆ. ನಿಮ್ಮ ನಾಯಕತ್ವದ ಗುಣ ಈ ಸಮಯದಲ್ಲಿ ಹಲವರ ಗಮನ ಸೆಳೆಯಬಹುದು. ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರು ನಿಮ್ಮ ವೃತ್ತಿ, ವ್ಯವಹಾರ ಅಥವಾ ವೈಯಕ್ತಿಕ ಬದುಕಲ್ಲಿ ಮಹತ್ವದ ಬದಲಾವಣೆಗೆ ಕಾರಣ ಆಗಬಹುದು. ಮುಂದಿನ ಕೆಲವು ದಿನಗಳಲ್ಲಿ ಇರುವ ಒಂದು ಫೋನ್ ಕಾಲ್ ಅಥವಾ ಸಂದೇಶ ಅಥವಾ ಭೇಟಿ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ಇದು ಸಣ್ಣದು ಅಂತ ನೀವು ಭಾವಿಸಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ ಸಾಗಲಿ. ನಿಮ್ಮ ಪರಿಶ್ರಮ, ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ಈಗ ಉತ್ತಮ ಪ್ರತಿಫಲ ಅನ್ನೋದು ದೊರೆಯುವ ಸಾಧ್ಯತೆ ಖಂಡಿತವಾಗಲೂ ಇದೆ. ನಿಮಗೆ ನಿಮ್ಮ ಮನೆಗೆ ಸಂತೋಷ, ಗೌರವ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡುವ ಯೋಗಗಳು ಸ್ಟಾರ್ಟ್ ಆಗ್ತಾ ಇದೆ. ಮುಂದಿನ ದಿನಗಳು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಮತ್ತು ಯಶಸ್ವಿ ದಿನಗಳಾಗುವ ಎಲ್ಲ ಲಕ್ಷಣ. ಸಿಂಹರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿರುವ ಎರಡನೇ ಮಹತ್ವದ ಶುಭ ಸೂಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ನಿಮ್ಮ ಸುತ್ತ ನಡೆಯುತ್ತಿರುವ ಕೆಲವು ಸಣ್ಣ ಘಟನೆಗಳು ಸಾಮಾನ್ಯ ಅಂತ ತೋರಿಸ್ತಾ ಇದ್ರೂ ಕೂಡ ಅವು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಈಗ ನಿಧಾನವಾಗಿ ನಿಮ್ಮ ಕಡೆಗೆ ಬರ್ತಾ ಇದೆ. ಈ ಅವಕಾಶ ನಿಮ್ಮ ವೃತ್ತಿ, ವ್ಯವಹಾರ, ಶಿಕ್ಷಣ ಅಥವಾ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ್ದು ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಮೂಡುತ್ತಿರುವ ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸ ವ್ಯರ್ಥ ಅಲ್ಲ. ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇವೆ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ಸೂಕ್ತ ಗೌರವ ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ವ್ಯವಹಾರ ಮಾಡುವವರಿಗೆ ಹೊಸ ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಹೊಸ ಗ್ರಾಹಕರು ಅಥವಾ ದೂರದ ಪ್ರದೇಶಗಳಿಂದ ಲಾಭದಾಯಕ ಒಪ್ಪಂದಗಳು ನಿಮಗೆ ಸಿಗುವ ಯೋಗ ಇದೆ. ಸಾಧ್ಯ ಇಲ್ಲ ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಈಗ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸ್ಬೋದು. ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಯಶಸ್ಸಿನ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸ್ಬೋದು. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಒಂದು ಸಂದೇಶ, ನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನೀವು ಕೈ ಚಾಚಿ ಕೂತ್ಕೊಂಡು ಕಳೆದುಕೊಳ್ಬೇಡಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಧೈರ್ಯ ಈಗ ಎಲ್ಲವೂ ಕೂಡ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಶುರು ಮಾಡೋದಕ್ಕೆ ಆಗ್ತಾ ಇದೆ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ನಿರಂತರವಾಗಿ ಬರ್ತಾ ಇವೆ. ನೀವು ಇಷ್ಟು ದಿನ ಕಂಡ ಕನಸುಗಳು ಒಂದೊಂದಾಗಿ ನನಸಾಗುವ ಸಮಯ ಕೂಡ ಇದಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಸಾಧ್ಯ ಇಲ್ಲ ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಈಗ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸ್ಬೋದು. ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಯಶಸ್ಸಿನ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸ್ಬೋದು. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಒಂದು ಸಂದೇಶ, ನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನೀವು ಕೈ ಚಾಚಿ ಕೂತ್ಕೊಂಡು ಚೆಲ್ಲಬೇಡಿ, ಕಳೆದುಕೊಳ್ಬೇಡಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಧೈರ್ಯ ಈಗ ಎಲ್ಲವೂ ಕೂಡ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಶುರು ಮಾಡೋದಕ್ಕೆ ಆಗ್ತಾಯಿದೆ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ನಿರಂತರವಾಗಿ ಬರ್ತಾ ಇವೆ. ನೀವು ಇಷ್ಟು ದಿನ ಕಂಡ ಕನಸುಗಳು ಒಂದೊಂದಾಗಿ ನನಸಾಗುವ ಸಮಯ ಕೂಡ ಇದಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಾಧ್ಯ ಇಲ್ಲ ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಈಗ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸ್ಬೋದು. ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಯಶಸ್ಸಿನ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸ್ಬೋದು. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಒಂದು ಸಂದೇಶ, ನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನೀವು ಕೈ ಚಾಚಿ ಕೂತ್ಕೊಂಡು ಚೆಲ್ಲಬೇಡಿ, ಕಳೆದುಕೊಳ್ಬೇಡಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಧೈರ್ಯ ಈಗ ಎಲ್ಲವೂ ಕೂಡ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಶುರು ಮಾಡೋದಕ್ಕೆ ಆಗ್ತಾಯಿದೆ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ನಿರಂತರವಾಗಿ ಬರ್ತಾ ಇವೆ. ನೀವು ಇಷ್ಟು ದಿನ ಕಂಡ ಕನಸುಗಳು ಒಂದೊಂದಾಗಿ ನನಸಾಗ್ತಾ ಇಲ್ಲ ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಈಗ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಯಶಸ್ಸಿನ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸ್ಬೋದು. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಒಂದು ಸಂದೇಶ, ನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನೀವು ಕೈ ಚಾಚಿ ಕೂತ್ಕೊಂಡು ಚೆಲ್ಲಬೇಡಿ, ಕಳೆದುಕೊಳ್ಬೇಡಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಧೈರ್ಯ ಈಗ ಎಲ್ಲವೂ ಕೂಡ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಶುರು ಮಾಡೋದಕ್ಕೆ ಆಗ್ತಾಯಿದೆ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ನಿರಂತರವಾಗಿ ಬರ್ತಾ ಇವೆ. ನೀವು ಇಷ್ಟು ದಿನ ಕಂಡ ಕನಸುಗಳು ಒಂದೊಂದಾಗಿ ನನಸಾಗುವ ಸಮಯ ಕೂಡ ಇದಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.